ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ತುಲಾ ರಾಶಿಯವರೇ, ನೀವು ಹುಟ್ಟಿನಿಂದಲೇ ಅತ್ಯಂತ ಬುದ್ಧಿವಂತರು, ಕಷ್ಟಪಟ್ಟು ಕೆಲಸ ಮಾಡುವವರು ಮತ್ತು ಕನಸಿನಲ್ಲೂ ಯಾರಿಗೂ ಮೋಸ ಮಾಡದವರು. ಆದರೂ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡ ಆ ದೊಡ್ಡ ಯಶಸ್ಸು ನಿಮ್ಮಿಂದ ಪದೇ ಪದೇ ದೂರವಾಗುತ್ತಿದೆ. ನಿಮ್ಮಷ್ಟು ಶ್ರಮ ಪಡೆದ, ನಿಮ್ಮಷ್ಟು ಪ್ರತಿಭೆ ಮತ್ತು ಜ್ಞಾನವಿಲ್ಲದ ಬೇರೆಯವರು ನಿಮ್ಮ ಕಣ್ಣೆದುರೇ ಸುಲಭವಾಗಿ ಮೇಲಿರುತ್ತಾರೆ. ಆದರೆ ನೀವು ಮಾತ್ರ ಎಷ್ಟೇ ಕಷ್ಟಪಟ್ಟರೂ, ಎಷ್ಟೇ ಪ್ರಾಮಾಣಿಕತೆಯಿಂದ ದುಡಿದರೂ ಒಂದೇ ಕಡೆ ಸಿಲುಕಿಕೊಂಡಂತೆ ಭಾಸವಾಗುತ್ತಿದೆ. ಹಾಗಾದರೆ ಈ ವಿಡಿಯೋ ನಿಮಗಾಗಿ ಮಾತ್ರ ಮಾಡಲ್ಪಟ್ಟಿದೆ. ನೀವು ಎಷ್ಟೇ ಪ್ರಯತ್ನಿಸಿದರೂ ನಿಮ್ಮ ಏಳಿಗೆಗೆ ಅಡ್ಡಿಯಾಗುತ್ತಿರುವ, ನಿಮ್ಮ ಹಿಂದೆ ಇದ್ದು ನಿಮ್ಮ ಕಾಲೆಳೆಯುತ್ತಿರುವ ಆ 3 ಅತಿ ದೊಡ್ಡ ಗುಪ್ತ ಶತ್ರುಗಳು ಯಾರು ಗೊತ್ತಾ? ಅವರು ಯಾವುದೇ ಕಣ್ಣಿಗೆ ಕಾಣುವ ಹೆಸರಿನವರಲ್ಲ. ವಿಡಿಯೋದ ಕೊನೆಯಲ್ಲಿ ಆ ಬೆಚ್ಚಿ ಬೀಳಿಸುವ ರಹಸ್ಯವನ್ನ ಸಂಪೂರ್ಣವಾಗಿ ಬಿಚ್ಚಿಡಲಿದ್ದೇನೆ. ಆ 3 ಶತ್ರುಗಳನ್ನು ನೀವು ಇಂದು ಗುರುತಿಸಿಬಿಟ್ಟರೆ ನಿಮ್ಮ ಯಶಸ್ಸನ್ನು ತಡೆಯಲು ಈ ಪ್ರಪಂಚದಲ್ಲಿ ದೇವರಿಂದಲೂ ಸಾಧ್ಯವಿಲ್ಲ. ದಯವಿಟ್ಟು ಈ ವಿಡಿಯೋವನ್ನು 1 ಸೆಕೆಂಡ್ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಏಕೆಂದರೆ ಇಂದು ನೀವು ತಿಳಿಯಲಿರುವ ಆ ಪರಮ ಸತ್ಯ ನಿಮ್ಮ ಇಡೀ ಜೀವನದ ದಿಕ್ಕನ್ನೇ, ನಿಮ್ಮ ಭವಿಷ್ಯವನ್ನೇ ಶಾಶ್ವತವಾಗಿ ಬದಲಾಯಿಸಲಿದೆ. ಅದಕ್ಕೂ ಮೊದಲು ಜೈ ಶುಕ್ರದೇವ ಎಂದು ಕಮೆಂಟ್ ಮಾಡಿ. ತುಲಾ ರಾಶಿ ಎಂದರೆ ಸಮತೋಲನದ ಸಂಕೇತ. ಸೌಂದರ್ಯ, ಕಲೆ, ಐಷಾರಾಮಿ ಮತ್ತು ಪ್ರೀತಿಯ ಕಾರಕನಾದ ಶುಕ್ರಗ್ರಹದ ಆಧಿಪತ್ಯದಲ್ಲಿರುವ ನೀವು ಹುಟ್ಟಿನಿಂದಲೇ ಅತ್ಯಂತ ಆಕರ್ಷಕ ವ್ಯಕ್ತಿತ್ವವನ್ನು ಹೊಂದಿರುವವರು. ಸೌಂದರ್ಯ, ಕಲೆ, ನ್ಯಾಯ ಮತ್ತು ಶಾಂತಿಯನ್ನು ಪ್ರೀತಿಸುವ ನೀವು ಎಲ್ಲರೊಂದಿಗೂ ಬೆರೆಯುವ, ಎಲ್ಲರನ್ನೂ ಸಮಾನವಾಗಿ ಕಾಣುವ ಅದ್ಭುತ ಗುಣವನ್ನು ಹೊಂದಿದ್ದೀರಿ. ನಿಮ್ಮ ಮನಸ್ಸು ಸ್ಫಟಿಕದಷ್ಟು ಸ್ವಚ್ಛವಾದದ್ದು. ಯಾರಾದರೂ ಕಷ್ಟದಲ್ಲಿದ್ದಾರೆ ಎಂದು ತಿಳಿದರೆ ನಿಮ್ಮ ಸ್ವಂತ ಕಷ್ಟಗಳನ್ನು ಮರೆತು ನಿಮ್ಮ ಕೈಲಾದ ಸಹಾಯ ಮಾಡಲು ಮುಂದಾಗುತ್ತೀರಿ. ನಿಮ್ಮ ಬಳಿ ಇರುವ ಹಣ, ಸಮಯ ಮತ್ತು ಸಂಪನ್ಮೂಲಗಳನ್ನು ಬೇರೆಯವರಿಗಾಗಿ ಖರ್ಚು ಮಾಡಲು ನೀವು ಎಂದಿಗೂ ಹಿಂದೇಟು ಹಾಕುವುದಿಲ್ಲ. ನಿಮ್ಮ ಈ ನಿಸ್ವಾರ್ಥ ಗುಣದಿಂದಾಗಿಯೇ ಅನೇಕರು ನಿಮ್ಮನ್ನು ಪ್ರೀತಿಸುತ್ತಾರೆ, ಗೌರವಿಸುತ್ತಾರೆ ಮತ್ತು ನಿಮ್ಮ ಸಲಹೆಗಳನ್ನು ಪಡೆಯಲು ನಿಮ್ಮ ಬಳಿ ಬರುತ್ತಾರೆ. ಒಂದು ವೇಳೆ ನೀವು ಕೋಣೆಯೊಳಗೆ ಪ್ರವೇಶಿಸಿದರೆ ಸಾಕು, ಅಲ್ಲಿನ ವಾತಾವರಣವೇ ಬದಲಾಗುತ್ತದೆ. ಅಷ್ಟೊಂದು ಸಕಾರಾತ್ಮಕ ಶಕ್ತಿ ನಿಮ್ಮಲ್ಲಿದೆ. ಆದರೆ ಇವೆಲ್ಲದರ ನಡುವೆ ನಿಮ್ಮ ಒಳಗೆ ನಡೆಯುತ್ತಿರುವ ಒಂದು ಭೀಕರವಾದ ಹೋರಾಟ, ಮೌನ ರೋಧನ ಯಾರಿಗೂ ತಿಳಿದಿಲ್ಲ. ಹೊರಗಡೆ ನಗುನಗುತ್ತಾ ಕಾಣುವ ನಿಮ್ಮ ಮುಖದ ಹಿಂದೆ ಸಾವಿರಾರು ಆಲೋಚನೆಗಳು, ಭವಿಷ್ಯದ ಬಗೆಗಿನ ಆತಂಕಗಳು ಮತ್ತು ಯಾರಿಗೂ ಹೇಳಿಕೊಳ್ಳಲಾಗದ ಅಸಹಾಯಕತೆ ಅಡಗಿದೆ ಎಂಬ ಸತ್ಯ ಕೇವಲ ನಿಮಗೆ ಮತ್ತು ಆ ದೇವರಿಗೆ ಮಾತ್ರ ಗೊತ್ತು. ನೀವು ಜೀವನದಲ್ಲಿ ದೊಡ್ಡ ಮಟ್ಟದ ಸಾಧನೆ ಮಾಡಬೇಕು, ಸಮಾಜದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಏರಬೇಕು, ಐಷಾರಾಮಿ ಜೀವನ ನಡೆಸಬೇಕು ಮತ್ತು ನಿಮ್ಮ ಕುಟುಂಬವನ್ನು ಅತ್ಯಂತ ಸಂತೋಷವಾಗಿಡಬೇಕು ಎಂದು ಬಲವಾಗಿ ಕನಸು ಕಾಣುತ್ತೀರಿ. ಆ ಕನಸಿಗಾಗಿ ಹಗಲಿರುಳು ನಿದ್ದೆಗೆಟ್ಟು ಶ್ರಮಿಸುತ್ತೀರಿ. ಆದರೆ ಪ್ರತಿ ಬಾರಿ ನೀವು ಯಶಸ್ಸಿನ ಹೊಸ್ತಿಲಿಗೆ ಬಂದಾಗಲೂ, ಗುರಿ ಮುಟ್ಟುವ ಕೊನೆಯ ಗಳಿಗೆಯಲ್ಲಿ ಯಾವುದೋ ಒಂದು ಕಾಣದ ಶಕ್ತಿ ನಿಮ್ಮನ್ನ ಹಿಂದಕ್ಕೆ ಎಳೆಯುತ್ತದೆ. ಆ ಶಕ್ತಿ ಯಾವುದು? ನಿಮ್ಮ ಬೆನ್ನ ಹಿಂದೆ ನಿಂತು ನಿಮ್ಮ ಜೀವನದ ರಿಮೋಟ್ ಕಂಟ್ರೋಲನ್ನು. ಅದು ಆ ಶತ್ರುಗಳು ಯಾರು? ಅದನ್ನು ತಿಳಿಯುವ ಮುನ್ನ ನಿಮ್ಮ ಜೀವನದಲ್ಲಿ ಪ್ರತಿನಿತ್ಯ ನಡೆಯುತ್ತಿರುವ ಕೆಲವು ಘಟನೆಗಳನ್ನು ಒಮ್ಮೆ ಸೂಕ್ಷ್ಮವಾಗಿ ಮೆಲುಕು ಹಾಕಿ ನೋಡಿ. ನೀವು ನಿಮ್ಮ ಜೀವನದಲ್ಲಿ ಅನೇಕ ಬಾರಿ ಇತರರಿಗೆ, ನಿಮ್ಮ ಸ್ನೇಹಿತರಿಗೆ, ಬಂಧುಗಳಿಗೆ ಸಹಾಯ ಮಾಡಿರುತ್ತೀರಿ. ಆದರೆ ನಿಮಗೆ ನಿಜವಾದ ಕಷ್ಟ ಬಂದಾಗ ಅದೇ ಜನ ನಿಮ್ಮ ಕರೆಯನ್ನು ಸ್ವೀಕರಿಸುವುದಿಲ್ಲ, ನಿಮ್ಮ ಕೈ ಬಿಟ್ಟಿರುತ್ತಾರೆ. ನೀವು ಯಾರಿಗೋ ಒಳ್ಳೆಯದನ್ನು ಮಾಡಲು ಹೋಗಿ ನೀವೇ ಕೆಟ್ಟವರಾಗಿರುವ ಸನ್ನಿವೇಶಗಳು ನಿಮ್ಮ ಜೀವನದಿಂದ ಎಷ್ಟೋ ಬಾರಿ ನಡೆದಿವೆ. ನಿಮ್ಮ ಮೇಲೆ ಸಂಪೂರ್ಣವಾಗಿ ಆಧಾರಿತವಾದವರು, ನಿಮ್ಮ ಸಹಾಯದಿಂದ, ನಿಮ್ಮ ಹಣದಿಂದ ಮೇಲೆ ಬಂದವರು ಇಂದು ನಿಮ್ಮನ್ನೇ ಕಡೆಗಣಿಸುತ್ತಿರಬಹುದು ಅಥವಾ ನಿಮ್ಮನ್ನೇ ದೂಷಿಸುತ್ತಿರಬಹುದು. ಆರ್ಥಿಕವಾಗಿಯೂ ಕೂಡ ನೀವು ಎಷ್ಟೇ ಹಣ ಸಂಪಾದಿಸಿದರೂ ಅದು ನಿಮ್ಮ ಕೈಯಲ್ಲಿ ಉಳಿಯುವುದಿಲ್ಲ. ಯಾವುದೋ ಒಂದು ರೂಪದಲ್ಲಿ ಆಸ್ಪತ್ರೆ ಖರ್ಚಾಗಿ, ವಾಹನ ರಿಪೇರಿಯಾಗಿ ಅಥವಾ ಇನ್ಯಾವುದೋ ಅನಿರೀಕ್ಷಿತ ರೂಪದಲ್ಲಿ ಖರ್ಚಾಗಿ ಹೋಗುತ್ತದೆ. ಅಥವಾ ನೀವು ನಂಬಿ ಕರಗಿ ಕೊಟ್ಟ ಹಣ ವಾಪಸ್ ಬರುವುದೇ ಇಲ್ಲ. ನೀವು ಹಣ ಕೇಳಿದರೆ ಅವರೇ ನಿಮ್ಮ ಮೇಲೆ ಜಗಳಕ್ಕೆ ಬರುತ್ತಾರೆ. ವೃತ್ತಿ ಜೀವನದಲ್ಲಿಯೂ ನಿಮ್ಮ ಪರಿಸ್ಥಿತಿ ಭಿನ್ನವಾಗಿಲ್ಲ. ನೀವು ಹಗಲಿರುಳು ಕಚೇರಿಯಲ್ಲಿ ದುಡಿದು ನಿಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಮಾಡಿದ ಕೆಲಸಕ್ಕೆ ನಿಮ್ಮ ಸಹೋದ್ಯೋಗಿಗಳು ಅಥವಾ ಮೇಲಾಧಿಕಾರಿಗಳು ಕ್ರೆಡಿಟ್ ತೆಗೆದುಕೊಳ್ಳುತ್ತಾರೆ. ಪ್ರಮೋಷನ್, ಬೋನಸ್ ಅಥವಾ ಆರ್ಥಿಕ ಲಾಭದ ವಿಷಯ ಬಂದಾಗ ನಿಮ್ಮನ್ನು ವ್ಯವಸ್ಥಿತವಾಗಿ ಕಡೆಗಣಿಸಲಾಗುತ್ತದೆ. ಇವೆಲ್ಲವೂ ಕೇವಲ ಕಾಕತಾಳೀಯವಲ್ಲ ಅಥವಾ ಇದು ನಿಮ್ಮ ಜಾತಕದ ದೋಷವೋ ನಿಮ್ಮ ದುರದೃಷ್ಟವೋ ಖಂಡಿತ ಅಲ್ಲ. ಇದರ ಹಿಂದೆ ಒಂದು ಸ್ಪಷ್ಟವಾದ ಕಾರಣವಿದೆ. ನಿಮ್ಮ ಸುತ್ತಲೂ ಒಂದು ದೊಡ್ಡ ಮಾಯಾಜಾಲವನ್ನು ಹೆಣೆಯಲಾಗಿದೆ. ಆ ಜಾಲದಲ್ಲಿ ನೀವು ಸಂಪೂರ್ಣವಾಗಿ ಸಿಲುಕಿಕೊಂಡಿದ್ದೀರಿ. ನಿಮ್ಮ ಅದ್ಭುತವಾದ ಶಕ್ತಿಯನ್ನು, ನಿಮ್ಮ ಪ್ರತಿಭೆಯನ್ನು, ನಿಮ್ಮ ಅದೃಷ್ಟವನ್ನು ಪ್ರತಿನಿತ್ಯ ಹೀರಿಕೊಳ್ಳುತ್ತಿರುವ ಆ 3 ಗುಪ್ತ ಶತ್ರುಗಳು ನಿಮ್ಮ ಕಣ್ಣೆದುರೇ ಇದ್ದಾರೆ, ನಿಮ್ಮೊಂದಿಗೆ ವಾಸಿಸುತ್ತಿದ್ದಾರೆ. ಆದರೆ ಅವರನ್ನು ಶತ್ರುಗಳು ಎಂದು ಗುರುತಿಸಿ
ಖಂಡಿಸಲು ನಿಮಗೆ ಇದುವರೆಗೂ ಸಾಧ್ಯವಾಗುತ್ತಿಲ್ಲ. ಏಕೆಂದರೆ ಅವರು ಖಡ್ಗ ಹಿಡಿದು ಬರುವ ಶತ್ರುಗಳ ರೂಪದಲ್ಲಿ ಬಂದಿಲ್ಲ, ಬದಲಾಗಿ ನಿಮ್ಮದೇ ಗುಣಗಳಾಗಿ, ನಿಮ್ಮದೇ ಮುಗ್ಧ ಅಭ್ಯಾಸಗಳಾಗಿ ನಿಮ್ಮ ರಕ್ತದ ಕಣಕಣದಲ್ಲೂ ಸೇರಿಕೊಂಡಿದ್ದಾರೆ. ಹೌದು, ಆ ಶತ್ರುಗಳು ಬೇರೆ ಯಾರೂ ಅಲ್ಲ, ಬೇರೆ ಯಾವ ಗ್ರಹಗಳೂ ಅಲ್ಲ, ನಿಮ್ಮೊಳಗೆ ಅಡಗಿರುವ ನಿಮ್ಮದೇ ಕೆಲವು ಮಾನಸಿಕ ದೌರ್ಬಲ್ಯಗಳು. ಈಗ ಆ ರಹಸ್ಯವನ್ನು ಬಿಚ್ಚಿಡುವ, ನಿಮ್ಮ ಕಣ್ಣು ತೆರೆಸುವ ಸಮಯ ಬಂದಿದೆ. ನಿಮ್ಮ ಯಶಸ್ಸಿಗೆ ಕಂಟಕವಾಗಿರುವ, ನಿಮ್ಮನ್ನು ಮೇಲೇಳಲು ಬಿಡದ ಆ 3 ಗುಪ್ತ ಶತ್ರುಗಳು ಯಾರು ಎಂದು ಈಗ ಒಂದೊಂದಾಗಿ ವಿವರಿಸುತ್ತೇನೆ. ಎಚ್ಚರಿಕೆಯಿಂದ ಆಲಿಸಿ. ನಿಮ್ಮ ಯಶಸ್ಸನ್ನು ತಡೆಯುತ್ತಿರುವ ಮೊದಲನೆಯ ಮತ್ತು ಅತ್ಯಂತ ಅಪಾಯಕಾರಿ ಶತ್ರು ಎಂದರೆ ನಿಮ್ಮ ಅತಿಯಾದ ಆಲೋಚನೆ ಅಥವಾ ಓವರ್ ಥಿಂಕಿಂಗ್. ತುಲಾ ರಾಶಿಯವರ ಅತಿ ದೊಡ್ಡ ದೌರ್ಬಲ್ಯವೆಂದರೆ ಒಂದು ಸಣ್ಣ ನಿರ್ಧಾರ ತೆಗೆದುಕೊಳ್ಳಲು ಕೂಡ ಅವರು ತೆಗೆದುಕೊಳ್ಳುವ ವಿಪರೀತ ಸಮಯ. ನೀವು ಪ್ರತಿಯೊಂದು ವಿಷಯವನ್ನು ನಿಮ್ಮ ಮನಸ್ಸಿಗೆ ತಕ್ಕಡಿಯಲ್ಲಿ ಇಟ್ಟು ತೂಗುತ್ತಲೇ ಇರುತ್ತೀರಿ. ಇದು ಸರಿಯೇ ಅಥವಾ ಅದು ಸರಿಯೇ? ನಾನು ಕೆಲಸ ಮಾಡಿದರೆ ಏನಾಗಬಹುದು? ಇದರಿಂದ ಯಾರಿಗಾದರೂ ಭವಿಷ್ಯದಲ್ಲಿ ತೊಂದರೆಯಾಗುತ್ತದೆಯೇ? ಜನರು ನನ್ನ ಬಗ್ಗೆ ಏನಂದುಕೊಳ್ತಾರೆ? ನಾನು ಸೋತು ಬಿಟ್ಟರೆ ಏನು ಗತಿ? ಹೀಗೆ ಒಂದೇ ವಿಷಯದ ಬಗ್ಗೆ 100 ಆಯಾಮಗಳಲ್ಲಿ ಹಗಲಿರುಳು ಅತಿಯಾಗಿ ಯೋಚಿಸುತ್ತೀರಿ. ರಾತ್ರಿ ಮಲಗುವಾಗಲೂ ನಿಮ್ಮ ಮೆದುಳು ವಿಶ್ರಾಂತಿ ಪಡೆಯುವುದಿಲ್ಲ. ಒಮ್ಮೆ ನೀವು ಬಹಳ ಕಷ್ಟಪಟ್ಟು ಒಂದು ನಿರ್ಧಾರ ತೆಗೆದುಕೊಂಡ ಮೇಲೂ ಅದು ಸರಿಯೋ ತಪ್ಪೋ ಎಂಬ ಗೊಂದಲ, ಆತಂಕ ನಿಮ್ಮನ್ನು ಕಾಡುತ್ತಲೇ ಇರುತ್ತದೆ. ನಿಮ್ಮ ಈ ಅತಿಯಾದ ವಿಶ್ಲೇಷಣೆ ನಿಮ್ಮ ಜೀವನದ ಎಷ್ಟೋ ಅದ್ಭುತ ಅವಕಾಶಗಳು, ಲಕ್ಷಾಂತರ ರೂಪಾಯಿ ಲಾಭ ತರುವ ಪ್ರಾಜೆಕ್ಟ್ಗಳು, ಒಳ್ಳೆಯ ಸಂಬಂಧಗಳು ನಿಮ್ಮ ಕೈತಪ್ಪಿ ಹೋಗಿವೆ. ನೀವು ಯೋಚಿಸುತ್ತಾ ಲೆಕ್ಕಾಚಾರ ಹಾಕುತ್ತಾ ಕೂರುವಷ್ಟರಲ್ಲಿ ನಿಮ್ಮಷ್ಟು ಪ್ರತಿಭೆ ಇಲ್ಲದ, ಆದರೆ ವೇಗವಾಗಿ ನಿರ್ಧಾರ ತೆಗೆದುಕೊಳ್ಳುವ ಬೇರೊಬ್ಬ ವ್ಯಕ್ತಿ ಆ ಅವಕಾಶವನ್ನು ಬಳಸಿಕೊಂಡು ಬಹಳ ದೂರ ಹೋಗಿರುತ್ತಾನೆ. ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳದೇ ಇರುವುದೇ ನಿಮ್ಮ ಮೊದಲ ಶತ್ರು. ಯಶಸ್ಸು ಯಾವಾಗಲೂ ವೇಗವನ್ನು ಬಯಸುತ್ತದೆ. ನೀವು ಅತಿಯಾಗಿ ಯೋಚಿಸುವುದನ್ನು ಹಿಂದೆ ಈ ಕ್ಷಣವೇ ನಿಲ್ಲಿಸಬೇಕು. ನಿಮ್ಮ ಒಳಮನಸ್ಸಿನ ಧ್ವನಿಯನ್ನು ನಂಬಿ ತಕ್ಷಣ ಕಾರ್ಯಪ್ರವೃತ್ತರಾಗಬೇಕು. ತಪ್ಪುಗಳಾಗುತ್ತವೆ ಎಂಬ ಭಯವನ್ನು ಮೊದಲು ನಿಮ್ಮ ಮನಸ್ಸಿನಿಂದ ಕಿತ್ತು ಬಿಸಾಕಿ. ಏಕೆಂದರೆ ಯಾವ ನಿರ್ಧಾರವನ್ನು ಮಾಡದೆ ಒಂದೇ ಕಡೆ ಕೊಳೆಯುವುದಕ್ಕಿಂತ ಒಂದು ತಪ್ಪು ನಿರ್ಧಾರ ಮಾಡಿ ಅದರಿಂದ ಪಾಠ ಕಲಿಯುವುದು 100 ಪಾಲು ಉತ್ತಮ. ಮತ್ತು ಅದೇ ನಿಮ್ಮನ್ನು ಯಶಸ್ಸಿನತ್ತ ಕೊಂಡೊಯ್ಯುತ್ತದೆ. ನಿಮ್ಮನ್ನು ಕಾಡುತ್ತಿರುವ, ನಿಮ್ಮ ನೆಮ್ಮದಿಯನ್ನು ಕಸಿದುಕೊಳ್ಳುತ್ತಿರುವ ಎರಡನೇ ಅತಿ ದೊಡ್ಡ ಶತ್ರು ಎಲ್ಲರನ್ನೂ ಮೆಚ್ಚಿಸುವ ಪ್ರಯತ್ನ ಮತ್ತು ಇಲ್ಲ ಎಂದು ಹೇಳಲಾಗದಿರುವುದು. ನೀವು ಹುಟ್ಟಿನಿಂದಲೇ ಶಾಂತಿಪ್ರಿಯರು. ಯಾರೊಂದಿಗೂ ಜಗಳ, ವೈಮನಸ್ಸು, ವಾಗ್ವಾದ ನಿಮಗೆ ಇಷ್ಟವಾಗುವುದಿಲ್ಲ. ಹಾಗಾಗಿ ಎಲ್ಲರನ್ನೂ ಖುಷಿಪಡಿಸಲು, ಎಲ್ಲರ ಕಣ್ಣಿನಲ್ಲಿ ಒಳ್ಳೆಯವರಾಗಿ ಕಾಣಲು ನೀವು ಸದಾ ಪ್ರಯತ್ನಿಸುತ್ತೀರಿ. ಯಾರಾದರೂ ನಿಮ್ಮ ಬಳಿ ಬಂದು ಒಂದು ಸಣ್ಣ ಸಹಾಯ ಕೇಳಿದರೆ ಸಾಕು, ನಿಮ್ಮ ಸ್ವಂತ ಅತಿ ಮುಖ್ಯವಾದ ಕೆಲಸವನ್ನು ಬದಿಗೊತ್ತಿಯಾದರೂ ಅವರಿಗೆ ಸಹಾಯ ಮಾಡಲು ಓಡುತ್ತೀರಿ. ನಿಮಗೆ ಆ ಕೆಲಸ ಮಾಡಲು ಇಷ್ಟವಿಲ್ಲದಿದ್ದರೂ, ನಿಮ್ಮ ಬಳಿ ಸಮಯ ಅಥವಾ ಹಣ ಇಲ್ಲದಿದ್ದರೂ, ಬೇರೆಯವರ ಮುಖಭಾವಕ್ಕೆ ಅಂಜಿ ಅವರು ಎಲ್ಲಿ ಬೇಸರ ಮಾಡಿಕೊಳ್ತಾರೋ ಎಂಬ ಭಯದಿಂದ ಅಲ್ಲ ಎಂದು ಖಡಕ್ಕಾಗಿ ಹೇಳಲು ನಿಮಗೆ ಸಾಧ್ಯವಾಗುವುದೇ ಇಲ್ಲ. ನಿಮ್ಮ ಈ ಅತಿಯಾದ ಮೃದು ಸ್ವಭಾವವನ್ನೇ, ನಿಮ್ಮ ಈ ವೀಕ್ನೆಸ್ ಅನ್ನೇ ನಿಮ್ಮ ಸುತ್ತಮುತ್ತಲಿನ ಜನರು, ನಿಮ್ಮ ಸ್ವಂತ ಸಂಬಂಧಿಕರು ಮತ್ತು ನಿಮ್ಮನ್ನು ಸ್ನೇಹಿತರು ಎಂದು ಕರೆದುಕೊಳ್ಳುವವರು ಬಂಡವಾಳವಾಗಿಸಿಕೊಂಡಿದ್ದಾರೆ. ನಿಮ್ಮನ್ನು ಅವರು ಕೇವಲ ಅವರ ಅಗತ್ಯಗಳಿಗಾಗಿ ಅಲ್ಲ, ಕೇವಲ ಸಾಧಿಸಿಕೊಳ್ಳಲು ಬಳಸಿಕೊಳ್ಳುತ್ತಿದ್ದಾರೆ. ನೀವು ಎಲ್ಲರನ್ನ ಮೆಚ್ಚಿಸಲು ಹೋದಷ್ಟು ನಿಮ್ಮ ಸ್ವಂತ ಗುರಿಗಳಿಂದ, ನಿಮ್ಮ ಕನಸುಗಳಿಂದ ನೀವು ಬಹುದೂರ ಹೋಗುತ್ತಿದ್ದೀರಿ. ನಿಮ್ಮ ಅಮೂಲ್ಯವಾದ ಶಕ್ತಿ, ಸಮಯ ಮತ್ತು ಕಷ್ಟಪಟ್ಟು ದುಡಿದ ಹಣ ಕೇವಲ ಬೇರೆಯವರಿಗಾಗಿ ವ್ಯಯವಾಗುತ್ತಿದೆ. ದಿನದ ಕೊನೆಯಲ್ಲಿ ನೀವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸಂಪೂರ್ಣವಾಗಿ ಬಳಲಿರುತ್ತೀರಿ. ನೆನಪಿಡಿ ತುಲಾರಾಶಿಯವರೇ, ಈ ಜಗತ್ತಿನಲ್ಲಿ ಎಲ್ಲರನ್ನೂ ಮೆಚ್ಚಿಸಲು ಸಾಕ್ಷಾತ್ ಭಗವಂತನಿಗೂ ಸಾಧ್ಯವಿಲ್ಲ. ಇನ್ನು ನೀವು ಕೇವಲ ಮನುಷ್ಯರು. ನಿಮ್ಮ ಗುರಿಗಳಿಗೆ ಅಡ್ಡಿಯಾಗುವ, ನಿಮ್ಮ ಸಮಯವನ್ನು ಹಾಳು ಮಾಡುವ ಯಾವುದೇ ವಿಷಯಕ್ಕೂ ಅಥವಾ ವ್ಯಕ್ತಿಗೂ ನಿರ್ದಾಕ್ಷಿಣ್ಯವಾಗಿ ಮುಖಕ್ಕೆ ಹೊಡೆದಂತೆ ಇಲ್ಲ ಎಂದು ಹೇಳುವುದನ್ನು ನೀವು ಹಿಂದೆಯೇ ಕಲಿಯಬೇಕು. ಇಲ್ಲ ಎನ್ನುವುದು ಕೇವಲ ಒಂದು ಪದವಲ್ಲ, ಒಂದು ಸಂಪೂರ್ಣ ವಾಕ್ಯ. ನಿಮ್ಮನ್ನು ನೀವು ಮೊದಲು ಪ್ರೀತಿಸಲು ಕಲಿಯಿರಿ. ನಿಮ್ಮ ಸ್ವಂತ ಅಗತ್ಯಗಳಿಗೆ, ನಿಮ್ಮ ಆರೋಗ್ಯಕ್ಕೆ, ನಿಮ್ಮ ವೃತ್ತಿಗೆ ಮೊದಲ ಆದ್ಯತೆ ನೀಡಿ. ಯಾರು ನಿಮ್ಮ ಇಲ್ಲ ಎಂಬ ಪದವನ್ನು ಗೌರವಿಸುವುದಿಲ್ಲವೋ ಅವರು ನಿಮ್ಮ ಜೀವನದಲ್ಲಿರಲು ನಾಲಾಯಕ್ಕೆ ಎಂದು ಅರ್ಥ ಮಾಡಿಕೊಳ್ಳಿ. ಆಗ ಮಾತ್ರ ನೀವು ಯಶಸ್ಸಿನ ಶಿಖರವನ್ನು ಏರಲು ಸಾಧ್ಯ. ಇನ್ನು ನಿಮ್ಮ ಯಶಸ್ಸನ್ನು ಸಂಪೂರ್ಣವಾಗಿ ನುಂಗಿ ಹಾಕುತ್ತಿರುವ, ನಿಮ್ಮ ಪ್ರಗತಿಗೆ ದೊಡ್ಡ ತಡೆಗೋಡೆಯಾಗಿ ನಿಂತಿರುವ ಆ 3ನೇ ವ್ಯಕ್ತಿ ಮತ್ತು ಅತ್ಯಂತ ಅಪಾಯಕಾರಿ ಶತ್ರು ಪರಿಪೂರ್ಣತೆಯ ಅನ್ವೇಷಣೆ ಮತ್ತು ಕೆಲಸವನ್ನು ನಾಳೆಗೆ ಮುಂದೂಡುವಿಕೆ.
ತುಲಾ ರಾಶಿಯವರಿಗೆ ಪ್ರತಿಯೊಂದು ಅತ್ಯಂತ ಪರ್ಫೆಕ್ಟ್ ಆಗಿರಬೇಕು, ಸುಂದರವಾಗಿರಬೇಕು, ಯಾವುದೇ ಕಲೆ ಇರಬಾರದು. ನೀವು ಯಾವುದೇ ಒಂದು ಹೊಸ ಕೆಲಸ, ವ್ಯವಹಾರ ಅಥವಾ ಪ್ರಾಜೆಕ್ಟ್ ಪ್ರಾರಂಭಿಸುವ ಮುನ್ನ ಎಲ್ಲವೂ 100ಕ್ಕೆ 100 ಸರಿಯಾಗಿದೆ, ಪರ್ಫೆಕ್ಟ್ ಆಗಿದೆ ಎಂದು ಕಾಯುತ್ತಲೇ ಇರುತ್ತೀರಿ. ಇನ್ನು ಸೂಕ್ತ ಸಮಯ ಬಂದಿಲ್ಲ, ನನ್ನ ಬಳಿ ಇನ್ನೂ ಸಾಕಷ್ಟು ಸಮಯವಿಲ್ಲ, ಹಣವಿಲ್ಲ, ನನ್ನ ಬಳಿ ಎಲ್ಲ ಸಂಪನ್ಮೂಲಗಳು ಒಟ್ಟಾಗಲಿ, ಗ್ರಹಗತಿಗಳು ಸರಿಯಾಗಲಿ, ಆಮೇಲೆ ಶುರು ಮಾಡ್ತೇನೆ ಎಂದು ನಿಮ್ಮ ಕೆಲಸಗಳನ್ನು ಭವಿಷ್ಯಕ್ಕೆ ಮುಂದೂಡುತ್ತಲೇ ಇರುತ್ತೀರಿ. ಆದರೆ ವಾಸ್ತವದ ಕಟು ಸತ್ಯವೇನೆಂದರೆ, ಪರ್ಫೆಕ್ಟ್ ಎನ್ನುವ ಸಮಯ, ಪರ್ಫೆಕ್ಟ್ ಎನ್ನುವ ವ್ಯಕ್ತಿ ಅಥವಾ ಪರ್ಫೆಕ್ಟ್ ಎನ್ನುವ ಅವಕಾಶ ಈ ಭೂಮಿಯ ಮೇಲೆ ಎಂದಿಗೂ ಯಾರಿಗೂ ಬರುವುದೇ ಇಲ್ಲ. ನಿಮ್ಮ ಈ ಪರಿಪೂರ್ಣತೆಯು ಹುಚ್ಚು ವಾಸ್ತವದಲ್ಲಿ ನಿಮ್ಮನ್ನು ಸೋಮಾರಿಯನ್ನಾಗಿಸುತ್ತಿದೆ ಮತ್ತು ನಿಮ್ಮಲ್ಲಿರುವ ಭಯವನ್ನು ಮುಚ್ಚಿಡಲು ನೀವು ಬಳಸುತ್ತಿರುವ ಒಂದು ನೆಪವಷ್ಟೇ. ಇವತ್ತಿನ ಕೆಲಸವನ್ನ ನಾಳೆಗೆ, ನಾಳೆಯ ಕೆಲಸವನ್ನ ನಾಡಿದ್ದಕ್ಕೆ, ಈ ತಿಂಗಳ ಕೆಲಸವನ್ನ ಮುಂದಿನ ವರ್ಷಕ್ಕೆ ಮುಂದೂಡುವ ನಿಮ್ಮ ಈ ಅಭ್ಯಾಸವೇ ನಿಮ್ಮ ಯಶಸ್ಸಿನ ಅತಿ ದೊಡ್ಡ ಶಸ್ತ್ರು. ನಿಮ್ಮ ಎಲ್ಲ ಲ್ಯಾಪ್ಟಾಪ್ನಲ್ಲಿ, ನಿಮ್ಮ ಡೈರಿಯನ್ನೇ, ನಿಮ್ಮ ಮನಸ್ಸಿನಲ್ಲಿ ಎಷ್ಟೋ ಅದ್ಭುತವಾದ ಐಡಿಯಾಗಳು ಅರ್ಧಂಬರ್ಧವಾಗಿ ಕೊಳೆಯುತ್ತಿವೆ, ಏಕೆಂದರೆ ನೀವು ಅವುಗಳನ್ನು ಪರ್ಫೆಕ್ಟ್ ಆಗಿ ಮಾಡಲು ಕಾಯುತ್ತಿದ್ದೀರಿ. ನೆನಪಿರಲಿ, ಯಾವುದೂ ಪರಿಪೂರ್ಣವಾಗಿ ಶುರುವಾಗುವುದಿಲ್ಲ, ಶೂನ್ಯದಿಂದಲೇ ಎಲ್ಲವೂ ಆರಂಭವಾಗಬೇಕು. ಇರುವ ಸಂಪನ್ಮೂಲಗಳಲ್ಲೇ ಅಷ್ಟೇ ಕಷ್ಟವಿದ್ದರೂ ಈಗಲೇ ಆ ಕೆಲಸವನ್ನು ಶುರು ಮಾಡಿ. ದಾರಿಯಲ್ಲಿ ಹೋಗುತ್ತಾ ಹೋಗುತ್ತಾ ತಪ್ಪುಗಳನ್ನು ತಿದ್ದಿಕೊಳ್ಳುತ್ತಾ ಎಲ್ಲವೂ ತನ್ನಷ್ಟಕ್ಕೆ ತಾನೇ ಪರ್ಫೆಕ್ಟ್ ಆಗುತ್ತದೆ. ಕೆಲಸ ಆರಂಭಿಸುವುದೇ ಯಶಸ್ಸಿನ ಮೊದಲ ಮೆಟ್ಟಿಲು. ಪ್ರೀತಿಯ ತುಲಾ ರಾಶಿಯವರೇ, ಈ 3 ಗುಪ್ತ ಶತ್ರುಗಳು, ಒಂದು ಅತಿಯಾದ ಆಲೋಚನೆ ಮತ್ತು ನಿರ್ಧಾರ ವಿಳಂಬ, 2 ಎಲ್ಲರನ್ನೂ ಮೆಚ್ಚಿಸುವ ಗುಣ ಮತ್ತು ಮುಖದಾಕ್ಷಿಣ್ಯ, 3 ಪರಿಪೂರ್ಣತೆಯ ಹುಚ್ಚು ಮತ್ತು ಕೆಲಸವನ್ನು ಮುಂದೂಡುವಿಕೆ, ಇವುಗಳನ್ನು ನೀವು ಈ ಕ್ಷಣವೇ ನಿಮ್ಮಿಂದ ದೂರ ಮಾಡಬೇಕು. ಇವು ಯಾವ ಮಾಟಮಂತ್ರಗಳಲ್ಲ, ಯಾರೋ ಹೊರಗಿನಿಂದ ತಂದು ತಮ್ಮ ತಲೆಗೆ ತುಂಬಿದವರಲ್ಲ. ಇವು ನಿಮ್ಮ ಮನಸ್ಸಿನಲ್ಲಿಯೇ ಮನೆ ಮಾಡಿರುವ, ನಿಮ್ಮನ್ನೇ ತಿಂದು ತೇಗುತ್ತಿರುವ ನಿಮ್ಮದೇ ಗುಣಗಳು. ಈ ಕ್ಷಣದಿಂದಲೇ ಒಂದು ಕಠಿಣವಾದ, ದೃಢವಾದ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಮೇಲೆ, ನಿಮ್ಮ ಸಾಮರ್ಥ್ಯದ ಮೇಲೆ ನೀವು ಅಪಾರವಾದ ನಂಬಿಕೆಯನ್ನು ಇಡಿ. ನಿಮ್ಮಲ್ಲಿರುವ ಅದ್ಭುತವಾದ ಬುದ್ಧಿಶಕ್ತಿ, ನಿಮ್ಮ ಸೃಜನಶೀಲತೆ, ನಿಮ್ಮ ಕಲಾತ್ಮಕತೆ ಮತ್ತು ನಿಮ್ಮ ಕಠಿಣ ಪರಿಶ್ರಮವನ್ನು ಬೇರೆಯವರನ್ನ ಉದ್ಧಾರ ಮಾಡುವುದಕ್ಕಲ್ಲ, ಬದಲಾಗಿ ನಿಮ್ಮ ಸ್ವಂತ ಏಳಿಗೆಗಾಗಿ, ನಿಮ್ಮ ಕನಸುಗಳಿಗಾಗಿ ಬಳಸಿ. ನಿಮ್ಮ ಜೀವನದ ರಿಮೋಟ್ ಕಂಟ್ರೋಲನ್ನು ಬೇರೆಯವರ ಕೈಯಿಂದ ಕಿತ್ತುಕೊಂಡು ನಿಮ್ಮ ಕೈಗೆ ತೆಗೆದುಕೊಳ್ಳಿ. ಈ 3 ಆಂತರಿಕ ಶತ್ರುಗಳನ್ನು ನೀವು ಸೋಲಿಸಿದ ದಿನ ಈ ಇಡೀ ಜಗತ್ತು ನಿಮ್ಮ ಕಾಲ್ಕೆಳಗೆ ಬಂದು ನಿಲ್ಲುತ್ತದೆ. ನಿಮ್ಮ ಆಸೆಗಳು, ನೀವು ಕಂಡ ಕಾರು, ಬಂಗಲೆ, ಬ್ಯಾಂಕ್ ಬ್ಯಾಲೆನ್ಸ್, ನೆಮ್ಮದಿಯ ಜೀವನ ಎಲ್ಲವೂ ನನಸಾಗುತ್ತದೆ. ಗ್ರಹಗಳ ರಾಜ ಶುಕ್ರನ ಸಂಪೂರ್ಣ ಆಶೀರ್ವಾದ, ಕರುಣೆ ಸದಾ ನಿಮ್ಮ ಮೇಲಿದೆ. ನಿಮ್ಮಲ್ಲಿನ ಶಕ್ತಿ ಅಪಾರವಾದದ್ದು. ಈಗ ಕಣ್ಣೆರೆಸಿಕೊಂಡು ಎದ್ದು ನಿಲ್ಲಿ, ದೃಢವಾದ ಹೆಜ್ಜೆ ಇಡಿ ನಿಮ್ಮ ಯಶಸ್ಸಿನತ್ತ, ನಿಮ್ಮ ಹೊಸ ಭವಿಷ್ಯ. ಈ ವಿಡಿಯೋದಲ್ಲಿರುವ ಮಾತುಗಳು ನಿಮ್ಮ ಮನಸ್ಸಿಗೆ ನಾಟಿದ್ರೆ, ನಿಮ್ಮ ಜೀವನಕ್ಕೆ ಹತ್ತಿರವಾಗಿದ್ರೆ ಈಗಲೇ ಒಂದು ನಿರ್ಧಾರ ಮಾಡಿ. ಕಮೆಂಟ್ನಲ್ಲಿ ನಾನು ಬದಲಾಗುತ್ತೇನೆ, ನನ್ನ ಯಶಸ್ಸು ನನ್ನ ಹಕ್ಕು ಎಂದು ಬರೆಯಿರಿ. 12 ರಾಶಿಗಳಲ್ಲಿ 7ನೇ ರಾಶಿ ತುಲಾ. ಈ ರಾಶಿಯ ಅಧಿಪತಿ ಶುಕ್ರ. ಈ ಚಿಹ್ನೆಯಲ್ಲಿ ಗಾಳಿಯ ಅಂಶವು ಹೆಚ್ಚು ಪ್ರಮುಖವಾಗಿದೆ. ಇದು ಚಲಿಸಬಲ್ಲ ಚಿಹ್ನೆ. ಈ ರಾಶಿಯಲ್ಲಿ ಶನಿಯು ಉತ್ಕೃಷ್ಟನಾಗಿರುತ್ತಾನೆ ಮತ್ತು ಸೂರ್ಯನು ದುರ್ಬಲನಾಗಿರುತ್ತಾನೆ. ತುಲಾ ರಾಶಿಯಲ್ಲಿ ಜನಿಸಿದವರು ಬಹಳ ಮಹತ್ವಾಕಾಂಕ್ಷೆಯುಳ್ಳವರು ಮತ್ತು ತಮ್ಮ ಮಹತ್ವಾಕಾಂಕ್ಷೆಗಳನ್ನು ಸಾಧಿಸಲು ಸಾಧ್ಯವಿರುವ ಎಲ್ಲ ಪ್ರಯತ್ನಗಳನ್ನು ಮಾಡುತ್ತಾರೆ. ಅವರು ಉತ್ತಮ ಕೇಳುಗರು, ಆದರೆ ಅಂತಿಮವಾಗಿ ಅವರ ಮನಸ್ಸಿನ ಧ್ವನಿಯನ್ನೇ ಕೇಳುತ್ತಾರೆ. ಅವರು ನಿಷ್ಪಕ್ಷಪಾತ ಮತ್ತು ಸಮಚಿತ್ತದಿಂದ ಕೂಡಿರುತ್ತಾರೆ. ಅವರು ಸ್ವತಂತ್ರ ಸಿದ್ಧಾಂತವನ್ನು ಹೊಂದಿದ್ದಾರೆ ಮತ್ತು ಯಾರ ಅಡಿಯಲ್ಲಿಯೂ ಕೆಲಸ ಮಾಡಲು ಇಷ್ಟಪಡುವುದಿಲ್ಲ. ಆತ್ಮೀಯ ತುಲಾ ರಾಶಿಯವರೇ, ಇಡೀ ಜಗತ್ತಿಗೆ ನ್ಯಾಯ ಹೇಳುವ ನೀವು, ನಿಮ್ಮ ಶತ್ರುಗಳಿಗೂ ಒಳ್ಳೆಯದನ್ನು ಬಯಸುವ ನೀವು, ನಿಮ್ಮ ಜೀವನದಲ್ಲಿ ಮಾತ್ರ ಅನ್ಯಾಯವನ್ನೇ ಅನುಭವಿಸಿದ್ದೀರಿ. ನಿಮಗೂ ಅನಿಸಿರಬಹುದು, ಯಾಕೆ ಯಾವಾಗಲೂ ಕೆಟ್ಟದ್ದು ನನಗೆ ಆಗುತ್ತೆ ಅಂತ. ತಕ್ಕಡಿಯ ಹಾಗೆ ಎಲ್ಲರನ್ನೂ ಸಮಾನವಾಗಿ ನೋಡುವ ನಿಮ್ಮ ಗುಣವೇ ನಿಮಗೆ ಮುಳುವಾಗಿದೆ. ಪರರ ಕಷ್ಟಕ್ಕೆ ಕರಗುವ ನೀವು, ನಿಮ್ಮ ಕಷ್ಟವನ್ನು ಯಾರ ಬಳಿಯೂ ಹೇಳಿಕೊಳ್ಳಲಾಗದೆ ಒಳಗೆ ನುಂಗಿಕೊಂಡಿದ್ದೀರಿ. ನಾನು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡಿದೆ, ಆದರೂ ನನಗೇಕೆ ಈ ಶಿಕ್ಷೆ, ನನ್ನ ಪ್ರೀತಿಯನ್ನು ಜನ ಯಾಕೆ ಅರ್ಥ ಮಾಡಿಕೊಂಡಿಲ್ಲ ಎಂದು ನೀವು ಎಷ್ಟೋ ಸಲ ನಿಮಗೆ ನೀವೇ ಅಂದುಕೊಂಡಿದ್ದೀರಾ. ಸಂಬಂಧಗಳಲ್ಲಿ ಆದ ನೋವು, ಹಣಕಾಸಿನ ಏರಿಳಿತ ನಿಮ್ಮನ್ನು ಹಿಂಡಿ ಹಿಪ್ಪೆಕಾಯಿ ಮಾಡಿದೆ ಅಲ್ಲವೇ? ಆದರೆ ಚಿಂತಿಸಬೇಡಿ, ಕಾಲಚಕ್ರ ಉರುಳುತ್ತಿದೆ. ಈ ವರ್ಷ ತುಲಾ ರಾಶಿಯವರ ಪಾಲಿಗೆ ರಾಜಯೋಗದ ವರ್ಷ. ಯಾಕೆಂದರೆ ನಿಮ್ಮ ರಾಶಿಗೆ ಶನಿ ಯೋಗಕಾರಕ. ಅವನು ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಿದ್ದು ಸಾಕು. ಈಗ ನಿಮ್ಮ ಸಮಯ ಬಂದಿದೆ. ಯಾರು ನಿಮ್ಮನ್ನು ಹಾಳು ಮಾಡಲು, ನಿಮ್ಮನ್ನು ನಾಶ ಮಾಡಲು ನಿಂತಿದ್ದವರೇ ಈಗ ನಿಮ್ಮ ಕಾಲ ಬುಡಕ್ಕೆ ಬರುವ ಸಮಯವಿದು. ಆದರೆ ನೆನಪಿಡಿ, ಶುಕ್ರ ದೆಸೆಯ ಭಾಗ್ಯ ಸುಮ್ಮನೆ ಸಿಗಲ್ಲ.
ಲಕ್ಷ್ಮಿ ಚಂಚಲೆ, ಅವಳು ಒಲಿದರೆ ಮಳೆ ಸುರಿದ ಹಾಗೆ, ಮುನಿದರೆ ಇದ್ದದ್ದೆಲ್ಲ ಮಾಯ. ನೀವು ಸಿರಿವಂತರಾಗಲು ನಾನು ಹೇಳುವ ಈ 5 ತಾಂತ್ರಿಕ ರಹಸ್ಯಗಳನ್ನು ಪಾಲಿಸಲೇಬೇಕು. ಈ ವಿಡಿಯೋವನ್ನು ಸ್ಕಿಪ್ ಮಾಡೋದು ಅಂದರೆ ಸಾಕ್ಷಾತ್ ಲಕ್ಷ್ಮಿಯನ್ನು ಮನೆ ಬಾಗಿಲಿಂದ ವಾಪಸ್ ಕಳುಹಿಸಿದ ಹಾಗೆ. ಮುಂದೆ ಹೋಗುವ ಮುನ್ನ ಒಂದು ಚಿಕ್ಕ ವಿನಂತಿ. ಈ ಜ್ಞಾನಕ್ಕೆ ನಾನು ನಿಮ್ಮಿಂದ ಹಣ ಕೇಳುತ್ತಿಲ್ಲ, ಕೇವಲ ಒಂದು ಸಬ್ಸ್ಕ್ರೈಬ್ ಮತ್ತು ಒಂದು ಲೈಕ್ ಕೇಳುತ್ತಿದ್ದೇನೆ. ನಿಮ್ಮ ಒಂದು ಲೈಕ್ ನಿಮ್ಮ ಜಾತಕದ ಶುಕ್ರ ಬಲವನ್ನು ಹೆಚ್ಚಿಸಲಿ. ಕಮೆಂಟ್ ಬಾಕ್ಸ್ನಲ್ಲಿ ಜೈ ಮಹಾಲಕ್ಷ್ಮಿ ಎಂದು ಬರೆಯಿರಿ. ತಾಯಿಯ ಆಶೀರ್ವಾದ ಸದಾ ಇರಲಿ. ತುಲಾ ರಾಶಿಯವರು ಅನಿಯಮಿತ ಮನಸ್ಸನ್ನು ಹೊಂದಿದ್ದಾರೆ ಮತ್ತು ಒಂದೇ ಆಲೋಚನೆಗೆ ಅಂಟಿಕೊಳ್ಳುವುದಿಲ್ಲ. ಅವರು ವಿಮರ್ಶಾತ್ಮಕ ಸ್ವಭಾವವನ್ನು ಹೊಂದಿದ್ದಾರೆ. ತುಲಾ ರಾಶಿಯವರು ಇತರರ ಕೆಲಸವನ್ನು ಮೆಚ್ಚುವುದಿಲ್ಲ. ಅವರು ಮೇಲ್ನೋಟಕ್ಕೆ ಮತ್ತು ನಿರ್ಲಿಪ್ತವಾಗಿ ಮತ್ತು ಕೆಲವೊಮ್ಮೆ ನಿರ್ಣಯಿಸದ ಮತ್ತು ಸ್ವಯಂ ಭೋಗದಿಂದ ಕಾಣುತ್ತಾರೆ. ಗಾಳಿಯ ಸಂಕೇತವಾಗಿರುವುದರಿಂದ ಅವರು ಪ್ರಾಯೋಗಿಕವಾಗಿ ನೋಡಿದಾಗ ನಿಜ ವಾಸ್ತವವನ್ನು ಮೀರಿದ ರೀತಿಯಲ್ಲಿ ಅತಿರೇಕವಾಗಿ ಯೋಚಿಸುತ್ತಾರೆ. ಇವರು ಜೋರಾಗಿ ಮಾತನಾಡುವ ಜನರಿಂದ ದೂರ ಹೋಗುತ್ತಾರೆ. ಯಾವುದೇ ಬಾಹ್ಯ ಸವಾಲನ್ನು ಎದುರಿಸುವ ಸ್ವಾಭಾವಿಕ ಶಕ್ತಿ ಅವರಲ್ಲಿದೆ. ತುಲಾ ರಾಶಿಯ ಚಿಹ್ನೆ ತಕ್ಕಡಿ. ಇದು ಕೇವಲ ಒಂದು ಚಿಹ್ನೆ ಅಲ್ಲ, ಇದು ತುಲಾ ರಾಶಿಯವರ ಸಂಪೂರ್ಣ ಜೀವನದ ಸಾರ ತಕ್ಕಡಿಯಂತೆ. ಇವರ ಜೀವನದ ಪ್ರತಿಯೊಂದು ಅಂಶದಲ್ಲೂ ಸಮತೋಲನವನ್ನು ಹುಡುಕುತ್ತಾರೆ. ಪ್ರೀತಿ, ದ್ವೇಷ, ಸರಿ ತಪ್ಪು ಭಾವನೆ, ಬುದ್ಧಿ ಎಲ್ಲವನ್ನೂ ಅಳೆದು ತೂಗಿಯೇ ನಿರ್ಧಾರ ತೆಗೆದುಕೊಳ್ಳುತ್ತಾರೆ. ಹಾಗಾಗಿಯೇ ತುಲಾ ರಾಶಿಯವರಿಗೆ ಹುಟ್ಟಿನಿಂದಲೇ ಒಂದು ಆಕರ್ಷಕ ವ್ಯಕ್ತಿತ್ವ, ಕಲಾತ್ಮಕ ಹೃದಯ ಮತ್ತು ಎಲ್ಲರನ್ನೂ ಪ್ರೀತಿಸುವ ಗುಣ ರಕ್ತದಲ್ಲಿಯೇ ಬಂದಿರುತ್ತದೆ. ಜಗಳ, ವಾದ, ಸಂಘರ್ಷವನ್ನು ಇವರು ದೂರದಿಂದಲೇ ದ್ವೇಷಿಸುತ್ತಾರೆ. ಶಾಂತಿ ಮತ್ತು ಸೌಹಾರ್ದತೆ ಇವರ ಜೀವನದ ಮೂಲ ಮಂತ್ರ. ಮೇಲ್ನೋಟಕ್ಕೆ ಇವರು ಸದಾ ಸಂತೋಷವಾಗಿ ಎಲ್ಲರೊಂದಿಗೆ ಬೆರೆಯುತ್ತಾ ಯಾವುದೇ ಚಿಂತೆ ಇಲ್ಲದೆ ಇರುವಂತೆ ಕಾಣುತ್ತಾರೆ. ಈ ರಾಶಿಯ ಅಧಿಪತಿ ಶುಕ್ರದೇವ. ಶುಕ್ರನು ಪ್ರೀತಿ, ಸೌಂದರ್ಯ, ಕಲೆ, ಐಷಾರಾಮಿ ಮತ್ತು ಸಂಬಂಧಗಳ ಕಾರಕ. ಹಾಗಾಗಿಯೇ ತುಲಾ ರಾಶಿಯವರಿಗೆ ಹುಟ್ಟಿನಿಂದಲೇ ಕಲಾತ್ಮಕ ದೃಷ್ಟಿ, ಉತ್ತಮ ಅಭಿರುಚಿ ಮತ್ತು ಎಲ್ಲರೊಂದಿಗೂ ಬೆರೆಯುವ ಗುಣ ರಕ್ತದಲ್ಲಿಯೇ ಬಂದಿರುತ್ತದೆ. ಅವರು ತಾವು ನಂಬಿದ ನ್ಯಾಯಕ್ಕಾಗಿ ಹೋರಾಡುತ್ತಾರೆ, ಆದರೆ ಅದನ್ನು ಎಂದಿಗೂ ಆಕ್ರಮಣಕಾರಿಯಾಗಿ ಮಾಡುವುದಿಲ್ಲ. ಅವರ ವ್ಯಕ್ತಿತ್ವವೇ ಒಂದು ರೀತಿಯ ಸಂಮೋಹನ ಶಕ್ತಿಯನ್ನು ಹೊಂದಿರುತ್ತದೆ. ತುಲಾ ರಾಶಿಯವರು ಅದೃಷ್ಟವಂತರಾಗಲು ಪಾಲಿಸಬೇಕಾದ 5 ರಹಸ್ಯ ಸೂತ್ರಗಳು ಇಲ್ಲಿವೆ. ಮೊದಲನೇ ರಹಸ್ಯ, ಸುಗಂಧದ ಮೋಡಿ. ತುಲಾ ರಾಶಿಯ ಅಧಿಪತಿ ಶುಕ್ರ. ಶುಕ್ರನಿಗೆ ಸುವಾಸನೆ ಅಂದರೆ ಪಂಚಪ್ರಾಣ. ಹಣ ನಿಮ್ಮನ್ನು ಹುಡುಕಿಕೊಂಡು ಬರಬೇಕೆಂದರೆ ನೀವು ಯಾವಾಗಲೂ ಸುಗಂಧಭರಿತವಾಗಿರಬೇಕು. ಮನೆಯಿಂದ ಹೊರಗೆ ಹೋಗುವಾಗ ಕಡ್ಡಾಯವಾಗಿ ಸುಗಂಧ ದ್ರವ್ಯ ಅಥವಾ ಒಳ್ಳೆಯ ಪರ್ಫ್ಯೂಮ್ ಬಳಸಿ. ಅದರಲ್ಲೂ ಮಲಗುವ ಮುನ್ನ ಕೈಕಾಲು ತೊಳೆದು ಸ್ವಲ್ಪ ಸುಗಂಧ ದ್ರವ್ಯವನ್ನು ಹಚ್ಚಿಕೊಂಡು ಮಲಗಿ. ಎಲ್ಲಿ ಸುವಾಸನೆ ಇರುತ್ತದೋ ಅಲ್ಲಿ ದಾರಿದ್ರ್ಯ ನಿಲ್ಲುವುದಿಲ್ಲ. ಸಾಕ್ಷಾತ್ ಲಕ್ಷ್ಮಿ ಅಲ್ಲಿ ಆಕರ್ಷಿತಳಾಗುತ್ತಾಳೆ. ಎರಡನೇ ರಹಸ್ಯ, ಬಿಳಿ ಹಸುವಿನ ಸೇವೆ. ನಿಮ್ಮ ಜೀವನದಲ್ಲಿ ಎಷ್ಟೇ ದೊಡ್ಡ ಆರ್ಥಿಕ ಸಮಸ್ಯೆ ಇದ್ದರೂ ಶುಕ್ರವಾರದ ದಿನ ಬಿಳಿ ಬಣ್ಣದ ಹಸುವಿಗೆ ನಿಮ್ಮ ಕೈಯಾರೆ ಬಾಳೆಹಣ್ಣು ಅಥವಾ ಬೆಲ್ಲವನ್ನು ತಿನ್ನಿಸಿ. ಸಾಧ್ಯವಾದರೆ ಹಸುವಿನ ಮೈಮುಟ್ಟಿ. ಹಸುವಿನ ಮೈಯಲ್ಲಿ ಮುಕ್ಕೋಟಿ ದೇವತೆಗಳಿರುತ್ತಾರೆ. ಅದರ ಉಸಿರು ನಿಮ್ಮ ಮೇಲೆ ಬಿದ್ದರೆ ನಿಮ್ಮ ಪಾಪಕರ್ಮಗಳು ಸುಟ್ಟು ಬೂದಿಯಾಗುತ್ತವೆ. ಇದನ್ನು ತಪ್ಪದೇ ಮಾಡಿ. ನಿಮ್ಮ ಸಾಲಗಳು ಮಂಜಿನಂತೆ ಕರಗುತ್ತವೆ. ಮೂರನೇ ರಹಸ್ಯ, ಕಲ್ಲು ಉಪ್ಪಿನ ತಂತ್ರ. ತುಲಾ ರಾಶಿಯವರಿಗೆ ಕಣ್ಣು ದೃಷ್ಟಿ ಬಹುಬೇಗ ತಗುಲುತ್ತದೆ. ನೀವು ಚೆನ್ನಾಗಿರುವುದನ್ನು ಕಂಡರೆ ಜನರಿಗೆ ಹೊಟ್ಟೆ ಕಿಚ್ಚು. ಇದಕ್ಕಾಗಿ ಪ್ರತಿ ಶುಕ್ರವಾರ ಸಂಜೆ ಒಂದು ಹಿಡಿ ಕಲ್ಲುಪ್ಪನ್ನು ತೆಗೆದುಕೊಂಡು ನಿಮ್ಮ ತಲೆಯಿಂದ 7 ಬಾರಿ ನಿವಾಳಿಸಿ ಅದನ್ನು ಹರಿಯುವ ನೀರಿನಲ್ಲಿ ಹಾಕಿ ಅಥವಾ ಸಿಂಕ್ನಲ್ಲಿ ಹಾಕಿ. ನೀರು ಬಿಡಿ. ಹೀಗೆ ಮಾಡಿದರೆ ನಿಮ್ಮ ಮೇಲಿರುವ ನಕಾರಾತ್ಮಕ ಶಕ್ತಿ ತೊಲಗಿ ಪಾಸಿಟಿವ್ ಎನರ್ಜಿ ಬರುತ್ತದೆ. ಮನೆಯಲ್ಲಿ ಜಗಳಗಳು ಕಡಿಮೆಯಾಗಿ ನೆಮ್ಮದಿ ನೆಲೆಸುತ್ತದೆ. ನಾಲ್ಕನೇ ರಹಸ್ಯ, ಸ್ತ್ರೀಯರಿಗೆ ಗೌರವ. ಇದು ಅತ್ಯಂತ ಮುಖ್ಯವಾದ ರಹಸ್ಯ. ಶುಕ್ರ ಗ್ರಹವು ಸ್ತ್ರೀಕಾರಕ. ನೀವು ಗಂಡಸೆ ಆಗಿರಲಿ ಅಥವಾ ಹೆಂಗಸೆ ಆಗಿರಲಿ, ನೀವು ಏಳಿಗೆ ಹೊಂದಬೇಕೆಂದರೆ ಮನೆಯ ಹೆಣ್ಣು ಮಕ್ಕಳಿಗೆ ಮತ್ತು ಸಮಾಜದ ಸ್ತ್ರೀಯರಿಗೆ ಗೌರವ ಕೊಡಿ. ಹೆಂಡತಿಯ ಕಣ್ಣಲ್ಲಿ ನೀರು ಹಾಕಿಸುವವನು ಅಥವಾ ಪರಸ್ತ್ರೀಯರ ಬಗ್ಗೆ ಕೆಟ್ಟದಾಗಿ ಮಾತನಾಡುವವನು ಎಷ್ಟೇ ಪೂಜೆ ಮಾಡಿದರೂ ಉದ್ಧಾರ ಆಗಲ್ಲ. ಲಕ್ಷ್ಮಿ ಒಲಿಯಬೇಕೆಂದರೆ ಮನೆಯ ಗೃಹಲಕ್ಷ್ಮಿ ಸಂತೋಷವಾಗಿರಬೇಕು. ಐದನೇ ರಹಸ್ಯ, ಇರುವೆಗಳಿಗೆ ಆಹಾರ. ಶನಿ ಮತ್ತು ಶುಕ್ರ ಇಬ್ಬರ ಕೃಪೆ ಬೇಕೆಂದರೆ ಸಕ್ಕರೆ ಬೆರೆಸಿದ ಅಕ್ಕಿ ಹಿಟ್ಟನ್ನು ಅಥವಾ ಹುರಿದ ರವೆಯನ್ನು ಇರುವೆಗಳಿಗೆ ಹಾಕಿ ಮೌನವಾಗಿ ಕೆಲಸ ಮಾಡುವ ಇರುವೆಗಳಿಗೆ ನೀವು ಆಹಾರ ನೀಡಿದರೆ ನಿಮ್ಮ ಜೀವನದ ಅಡೆತಡೆಗಳು ಮೌನವಾಗಿಯೇ ಸರಿದು ಹೋಗುತ್ತವೆ. ಉದ್ಯೋಗದಲ್ಲಿ ಅಥವಾ ಬಿಸ್ನೆಸ್ಸಲ್ಲಿ ಸಮಸ್ಯೆ ಬಂದರೆ ಈ ಪರಿಹಾರ ಅಥವಾ ಪವಾಡ ನೋಡಿ. ಸ್ನೇಹಿತರೆ,
ತುಲಾ ಎಂದರೆ ಸಮತೋಲನ, ನಿಮ್ಮ ಜೀವನವನ್ನು ಸರಿದೂಗಿಸುವ ವರ್ಷ. ಇಷ್ಟು ದಿನ ಕಷ್ಟಪಟ್ಟಕ್ಕೆ ನಿಮಗೆ ತಕ್ಕ ಪ್ರತಿಫಲ ಸಿಗುವ ಸಮಯ. ಮನಸ್ಸು ಗಟ್ಟಿ ಮಾಡಿ, ನಾನು ಹೇಳಿದ ಪರಿಹಾರಗಳನ್ನು ನಂಬಿಕೆಯಿಂದ ಮಾಡಿ, ನಿಮಗೆ ಒಳ್ಳೆಯದಾಗಲಿ. ಇನ್ನು ತುಲಾ ರಾಶಿಯವರು ಪ್ರೀತಿ ಸಂಬಂಧಗಳಿಗೆ ಹೆಚ್ಚು ಬೆಲೆ ಕೊಡೋದ್ರಿಂದ ಇವರ ಪ್ರೀತಿಯನ್ನು ಎಲ್ಲರೂ ಬಯಸುತ್ತಾರೆ ಅಂತಾನೆ ಹೇಳ್ಬೋದು. ಕುಟುಂಬದಲ್ಲೇ ಆಗಿರಲಿ ಪ್ರೀತಿ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಇವರು ಎಲ್ಲದಕ್ಕೂ ಸ್ವಲ್ಪ ಜಾಸ್ತಿನೇ ಬೆಲೆ ಕೊಡೋದ್ರಿಂದ ಕುಟುಂಬದ ವಿಷಯಕ್ಕೆ ಯಾರೇ ಬಂದರೂ ಸಹ ಅವರು ಅದನ್ನು ಸರಿಯಾಗಿ ಜಾಸ್ತಿ ಏನು ತಲೆಗೆ ಹಾಕಿಕೊಳ್ಳುವುದಿಲ್ಲ. ಕುಟುಂಬದ ಪರ್ಸ್ನಲ್ ವಿಷಯಕ್ಕೆ ಯಾರೇ ಬಂದರೂ ಸಹ ಅವರನ್ನು ಬಿಡೋ ಮಾತೇ ಇಲ್ಲ ಅಂದುಕೊಳ್ಳಿ. ಫಸ್ಟ್ ಜಗಳಕ್ಕೆ ನಿಂತ್ಕೊಳ್ತಾರೆ. ಅವರು ಅಷ್ಟು ಕುಟುಂಬಕ್ಕೆ ಬೆಲೆಯನ್ನು ಕೊಡ್ತಾರೆ ಎಂದೇ ಹೇಳ್ಬೋದು. ಎದುರಾಳಿ ಭಯ ಬಿದ್ದು ಓಡಿ ಹೋಗಬೇಕು ಹಾಗೆ ಮಾಡ್ತಾರೆ. ಗಂಡ ಹೆಂಡತಿ ಸಂಬಂಧವೇ ಆಗಿರಲಿ, ಮಕ್ಕಳಿಗೆ ಒಂದು ಪ್ರೀತಿ ಕೊಡೋದೇ ಆಗಿರಲಿ, ಸ್ನೇಹಿತರಿಗೆ ಹಾಗೂ ಸಂಬಂಧಿಕರಿಗೆ ರೆಸ್ಪೆಕ್ಟ್ ಕೊಡೋದೇ ಆಗಿರಲಿ, ಎಲ್ಲದರಲ್ಲೂ ಇವರು ಎತ್ತಿದ ಕೈ ಅಂತಾನೆ ಹೇಳ್ಬೋದು. ಈ ತುಲಾ ರಾಶಿಯವರು ಪ್ರಾಣಿಗಳನ್ನು ಜಾಸ್ತಿ ಇಷ್ಟಪಡ್ತಾರೆ ಮತ್ತು ಇವರ ದಾಂಪತ್ಯ ಜೀವನ ಸಹ ಅದ್ಭುತವಾಗಿರುತ್ತದೆ. ಹೊಂದಾಣಿಕೆಯಲ್ಲಿ ತುಲಾ ರಾಶಿಯವರು ಪಕ್ಕಾ ಅಂತಾನೆ ಹೇಳ್ಬೋದು. ಹೊಂದಾಣಿಕೆ ಅನ್ನೋದು ತುಲಾ ರಾಶಿಯವರು ದಂಪತಿಗಳಲ್ಲಿ ತುಂಬಾ ಹೆಚ್ಚಾಗಿರುತ್ತದೆ ಎಂದೇ ಹೇಳಬಹುದು. ಈ ರಾಶಿಯವರಿಗೆ ಕುಟುಂಬದ ಮೇಲೆ ಅಪಾರವಾದ ಪ್ರೀತಿ ಕಾಳಜಿ ಜಾಸ್ತಿ ಇರೋದ್ರಿಂದ ತುಲಾ ರಾಶಿಯವರು ಬಹಳನೇ ರೆಸ್ಪಾನ್ಸಿಬಲ್ ಆಗಿರುತ್ತಾರೆ. ಇವರು ಯಾವುದಾದರೂ ಕೆಲಸ ವಹಿಸಿಕೊಂಡ್ರೆ ಮಾಡದೇ ಇರುವಂತಹ ಮಾತೇ ಇಲ್ಲ. ಅದು ಎಷ್ಟೇ ಕಷ್ಟ ಇದ್ರೂ ಸಹ ಎಲ್ಲವನ್ನೂ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾರೆ. ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗಲೂ ಅಷ್ಟೇ ಸ್ವಂತ ನಿರ್ಧಾರದಿಂದ ಮುಂದುವರಿಯುತ್ತಾರೆ. ಅದೇ ರೀತಿ ತಂದೆ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ತಾರೆ. ಆದರೆ ಕೆಲವು ತಂದೆ ತಾಯಿಗೆ ಆ ಯೋಗ ಇರುವುದಿಲ್ಲ. ಎಲ್ಲವನ್ನೂ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಾರೆ. ತುಲಾ ರಾಶಿಯವರು ಯಾವುದೇ ರೀತಿ ಮನಸ್ತಾಪ ಬಂದರೂ ಸಹ ಅದನ್ನು ತುಂಬ ಜಾಸ್ತಿ ಹೊತ್ತು ಮನಸ್ಸಲ್ಲಿ ಇಟ್ಕೊಳ್ಳಲ್ಲ. ಅಲ್ಲಲ್ಲೇ ಕ್ಲಿಯರ್ ಮಾಡಿಕೊಂಡು ಜೀವನದಲ್ಲಿ ಮುಂದೆ ಸಾಗುವಂತಹ ವ್ಯಕ್ತಿಗಳಾಗಿರುತ್ತಾರೆ. ಇನ್ನು ತುಲಾ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಎಲ್ಲ ರೀತಿ ಯೋಚನೆ ಮಾಡಿ ನಿರ್ಧಾರವನ್ನು ತಗೊಳ್ಳೋದ್ರಿಂದ ಇವರ ಜೀವನದಲ್ಲಿ ಕಷ್ಟಗಳು ಬಂದರೂ ಸಹ ಎಲ್ಲ ದೂರವಾಗುತ್ತದೆ. ಜೊತೆಗೆ ದೇವರಿಗೆ ಇಷ್ಟವಾದ ತುಲಾ ರಾಶಿಯವರು ನೀವೇ ಧನ್ಯರು. ನೋಡಿದ್ರಲ್ಲ ವೀಕ್ಷಕರೇ, ತುಲಾ ರಾಶಿಯವರಿಗೆ ಹುಟ್ಟಿನಿಂದಲೇ ದೇವರು ಕೊಟ್ಟಂತಹ ಅದೃಷ್ಟ ವರಗಳು ಯಾವ್ಯಾವುದು ಎಂದು ನಿಮಗೂ ಸಹ ತಿಳಿದಿದೆ. ಈ ಒಂದು ವಿಡಿಯೋ, ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸುತ್ತಿದ್ದೇನೆ. ನೀವು ಸಹ ತುಲಾ ರಾಶಿಯವರಾಗಿದ್ದರೆ ಓಂ ನಮಃ ಶಿವಾಯ ನಮಃ ಎಂದು ಕಮೆಂಟ್ ಮಾಡಿ. ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಧನ್ಯವಾದಗಳು.